ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಯಾರಿಗಾದ್ರೆ 25-26ನೇ ಕಂತಿನ ಹಣ ಇದುವರೆಗೂ ಬಂದಿಲ್ವೋ ಇಂತಹ ಫಲಾನುಭವಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ. ಈಗಾಗಲೇ ನಾವು ಮಾರ್ಚ್ ತಿಂಗಳಿಗೆ ಎಂಟರ್ ಆಗಿದ್ವಿ, ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಯಿತು. ಆದ್ರೂ ಸಹ ಫೆಬ್ರವರಿ ತಿಂಗಳಲ್ಲಿ ನನಗೆ 25-26ನೇ ಕಂತಿನ ಹಣ ಬಂದಿಲ್ಲ, ನನಗೆ ಬರುತ್ತಾ ಇಲ್ವಾ ಅಂತ ಹೇಳಿ ಫಲಾನುಭವಿಗಳು ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರ ಫೆಬ್ರವರಿಯಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ. 25-26ನೇ ಕಂತಿನ ಹಣ ನಾವು ಫೆಬ್ರವರಿ ತಿಂಗಳಲ್ಲಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಮಾಡ್ತೀವಿ ಅಂತ ಹೇಳಿ. ಅವ್ರು ಹೇಳ್ದಂತೆನೆ ಫಲಾನುಭವಿಗಳಿಗೆ 25ನೇ ಕಂತಿನ ಹಣ ಜಮಾ ಆಗುತ್ತೆ. ಅದಾದ್ಮೇಲೆ ಒಂದು 26ನೇ ಕಂತಿನ ಹಣನೂ ಸಹ ಫೆಬ್ರವರಿ ತಿಂಗಳಲ್ಲಿ ಜಮಾ ಆಗುತ್ತೆ. ಬಟ್ ಇದೀಗ ಯಾರಿಗಾದ್ರೆ ಫೆಬ್ರವರಿ ತಿಂಗಳಲ್ಲಿ ಅಟ್ಲೀಸ್ಟ್ 25ನೇ ಕಂತಿನ ಹಣನೂ ಬಂದಿಲ್ವೋ, 26ನೇ ಕಂತಿನ ಹಣನೂ ಬಂದಿಲ್ವೋ, ಇಂತಹ ಫಲಾನುಭವಿಗಳಲ್ಲಿ ಒಂದು ಡೌಟ್ ಇರುತ್ತೆ. ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಯ್ತು, ನೀವೆಲ್ಲರೂ ಹೇಳ್ತಿದ್ರಿ ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಎಲ್ಲರ ಒಂದು ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅಂತ ಹೇಳಿ. ಬಟ್ ಫೆಬ್ರವರಿ ತಿಂಗಳೇ ಕಂಪ್ಲೀಟ್ ಆಯ್ತು, ಮಾರ್ಚ್ ತಿಂಗಳಿಗೆ ಬಂದಿದೀವಿ. ಆಗಿದ್ರೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವಾ ಅಂತ ಹೇಳಿ. ನೋಡಿ, 100% ಆಗಿ ಗೃಹಲಕ್ಷ್ಮಿ ಯೋಜನೆಯ 25-26ನೇ ಕಂತಿನ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೂ ಸಹ ಬರುತ್ತೆ. ಯಾಕೆ ನಿಮ್ಗೆ ಬಂದಿಲ್ಲ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ನೋಡಿ, ಮೊದಲಿಗೆ 25ನೇ ಕಂತಿನ ಹಣದ ಬಗ್ಗೆ ಅಪ್ಡೇಟ್ ಅನ್ನು ಕೊಡೋದಾದ್ರೆ, ನೋಡಿ, 1,20,00,000ಕ್ಕೂ ಹೆಚ್ಚು ಫಲಾನುಭವಿಗಳು ಅರ್ಹರಿರುವಂತದ್ದು 25ನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ. ಇದರಲ್ಲಿ 25ನೇ ಕಂತಿನ ಹಣ ಮ್ಯಾಕ್ಸಿಮಮ್ 90% ಆಫ್ ದಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ 25ನೇ ಕಂತಿನ ಹಣ ಆದ್ರೆ ಜಮಾ ಆಗಿದೆ. ಇಲ್ಲಿ ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ 25ನೇ ಕಂತಿನ ಹಣ ಆದ್ರೆ ಪೆಂಡಿಂಗ್ ಇರುವಂತದ್ದು. ಅದಾದ್ರೆ ಈಗ 25ನೇ ಕಂತಿನ ಹಣ ಏನು ಕೇವಲ ಒಂದಿಷ್ಟು ಫಲಾನುಭವಿಗಳಿಗೆ, ಬಟ್ 26ನೇ ಕಂತಿನ ಹಣ ಬಂದ್ಬಿಟ್ಟು ಒಂದು 30-40% ಆಫ್ ದಿ ಫಲಾನುಭವಿಗಳು ನಮ್ಗೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಿರುವಂತದ್ದು. ನೋಡಿ, 25-26ನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಿದ್ದು ಅಂಡ್ 25ನೇ ಕಂತಿನ ಹಣ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ್ದು. ಬಟ್ 26ನೇ ಕಂತಿನ ಹಣ ಜಮಾ ಮಾಡುವಂತಹ ಪ್ರಯತ್ನದಲ್ಲಿ ಏನಾಗಿದೆ ಅಂತ ಅಂದ್ರೆ, ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ, ಇಲ್ಲಿ ಒಂದು ಹೆಚ್ಚು ಫಲಾನುಭವಿಗಳಿಗೆ ಹಣ ಆದ್ರೆ ಪೆಂಡಿಂಗ್ ಇರುವಂತದ್ದು. ಹಾಗಾಗಿ ನೀವ್ಯಾರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಯಾಕಂತ ಅಂದ್ರೆ ಪ್ರತಿ ಬಾರಿನೂ ಸಹ ಒಂದು ಕಂತಿನ ಹಣ ಸರ್ಕಾರ ಬಿಡುಗಡೆ ಮಾಡುತ್ತೆ. ಅದಾದ್ಮೇಲೆ DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡಬೇಕು ಅಂತ ಅಂದ್ರೆ ಏನಿಲ್ಲ ಅಂತ ಅಂದ್ರೂ ಕೆಲವೊಂದ್ಸಲಿ 15 ದಿನ ಬೇಕು, ಕೆಲವೊಂದ್ಸಲಿ 20 ದಿನ ಆದ್ರೆ ಬೇಕಾಗುತ್ತೆ. ಫೆಬ್ರವರಿ ತಿಂಗಳಲ್ಲಿ ಇಲ್ಲಿ ಒಟ್ಟಿಗೆ 4,000 ಬಿಡುಗಡೆ ಮಾಡಿರೋದ್ರಿಂದ ಇಲ್ಲಿ ನಿಮ್ಗೆ ಪೆಂಡಿಂಗ್ ಇರುವಂತದ್ದು. 26ನೇ ಕಂತಿನ ಹಣ ನಿಮಗೆ ಪೆಂಡಿಂಗ್ ಇದೆಯಾ? ನೀವೇನು ಭಯ ಪಡುವಂತ ಅವಶ್ಯಕತೆ ಇಲ್ಲ, ಅಥವಾ ನನಗೆ ಬರೋದಿಲ್ಲ ಅಂತ ಹೇಳಿ ಯಾರು ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇಲ್ಲಿ 26ನೇ ಕಂತಿನ ಹಣ ಪೆಂಡಿಂಗ್ ಇರುವಂತಹ ಎಲ್ಲಾ ಫಲಾನುಭವಿಗಳಿಗೆ ಮಾರ್ಚ್ ತಿಂಗಳಲ್ಲೂ ಸಹ ಮೊದಲನೇ ವಾರದ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರುತ್ತೆ. ನಿಮ್ಗೆ ಸುಮ್ಮನೆ ಯಾವುದೋ ಒಂದು ಡೇಟ್ ಅನ್ನ ಹೇಳ್ತಿಲ್ಲ, ನಡೀತಿರುವಂತಹ ಪ್ರಕ್ರಿಯೆ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತಿರುವಂತದ್ದು. ಈಗಾಗ್ಲೇನೆ ಸಹ 25-26ನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ, ಪೆಂಡಿಂಗ್ ಫಲಾನುಭವಿಗಳ ಲಿಸ್ಟ್ ಸಹ ರೆಡಿ ಆಗಿದೆ. ಪೆಂಡಿಂಗ್ ಇರುವಂತಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹಣ ಜಮಾ ಮಾಡಬೇಕು ಅಂತ ಹೇಳಿ ಹಣನು ಬಿಡುಗಡೆ ಮಾಡಿರುವಂತದ್ದು. ಹಣದ ಕೊರತೆ ಇಲ್ಲಿ ಯಾವುದೂ ಇಲ್ಲ. ಹಾಗಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ 26ನೇ ಕಂತಿನ ಹಣ ಇದುವರೆಗೂ ಬಂದಿಲ್ಲ ಅಂತ ಅಂದ್ರೆ ಇದೇ ಒಂದು ವಾರದೊಳಗಡೆ 26ನೇ ಕಂತಿನ ಹಣ ಬರುತ್ತೆ. ಇಲ್ಲ ಅಕಸ್ಮಾತ್ ಆಗಿ ಏನಾದ್ರೂ ನಿಮ್ದು ಪೆಂಡಿಂಗ್ ಲಿಸ್ಟ್ ಅಲ್ಲಿ ಇದ್ದೋಗಿ 25ನೇ ಕಂತಿನ ಹಣನು ಬಂದಿಲ್ಲ ಅಂತ ಅಂದ್ರೆ ಮತ್ತೊಂದ್ಸಲಿ ಪೆಂಡಿಂಗ್ ಇರುವಂತಹ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡ್ತಾರೆ. ಆ ಟೈಮಲ್ಲಿ ನಿಮ್ಗೆ 25-26ನೇ ಕಂತಿನ ಹಣ ಜಮಾ ಆಗುವಂತದ್ದು. ಒಂದಂತೂ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ, ಈಗಾಗಲೇ ಫೆಬ್ರವರಿ ತಿಂಗಳಲ್ಲಿ ನೀವು 2,000 ಹಣ ಪಡ್ಕೊಂಡಿದ್ರೆ ಮತ್ತೊಂದು 2,000 ಹಣ ಬರಬೇಕಿತ್ತು. ಕಾರಣಾಂತರಗಳಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ಅಂದ್ರೆ ಇದೇ ಒಂದು ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಮೊದಲನೇ ವಾರದ ಒಳಗಡೆ ಬರುತ್ತೆ. ಅಕಸ್ಮಾತ್ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಒಂದು ಯಾವುದೇ ಹಣ ಬಂದೇ ಇಲ್ಲ, ಒಂದು ಕಂತಿನ ಹಣನೂ ಸಹ ಬಂದಿಲ್ಲ ಅಂತ ಅಂದ್ರೆ ಮೊದಲಿಗೆ ಈ ಒಂದು ತಿಂಗಳಲ್ಲಿ ಪೆಂಡಿಂಗ್ ಹಣ ರಿಲೀಸ್ ಮಾಡಿದಾಗ ಮೊದಲಿಗೆ 25ನೇ ಕಂತಿನ ಹಣ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 26ನೇ ಕಂತಿನ ಹಣ ಬರುವಂತದ್ದು. ಒಂದಂತೂ ನೆನಪಿರ್ಲಿ, ಫೆಬ್ರವರಿ ತಿಂಗಳಲ್ಲೇ 25-26ನೇ ಕಂತಿನ ಹಣ ಎಲ್ಲಾ ಜಿಲ್ಲೆಯ ಫಲಾನುಭವಿಗಳಿಗೆ ಹಣ ಬಿಡುಗಡೆ ಮಾಡಿರುವಂತದ್ದು. ಬಟ್ ಇಲ್ಲಿ ಏನಾಗಿದೆ, DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹಣ ಏನ್ ಜಮಾ ಮಾಡಬೇಕು, ಇಲ್ಲಿ ಬಂದ್ಬಿಟ್ಟು ನಿಮ್ಗೆ DBT ಮುಖಾಂತರ ಜಮಾ ಮಾಡುವಂತಹ ಪ್ರಕ್ರಿಯೆಯಲ್ಲಿ ಇನ್ನೊಂದು ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ನಡೀತಾ ಇರುವಂತದ್ದು. ನನಗೆ ಗೊತ್ತಿರೋ ಪ್ರಕಾರ 25ನೇ ಕಂತಿನ ಹಣ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಬಂದಿದೆ. ಬಟ್ 26ನೇ ಕಂತಿನ ಹಣ ಬಂದಿಲ್ಲ. ಕೆಲವೊಂದಿಷ್ಟು ಫಲಾನುಭವಿಗಳು ಯಾರಿಗೆಲ್ಲ ಪೆಂಡಿಂಗ್ ಇದೆಯೋ 26ನೇ ಕಂತಿನ ಹಣ ಇದೇ ಒಂದು ತಿಂಗಳಲ್ಲಿ ಬರುವಂತಹ ಮೋರ್ ಪಾಸಿಬಿಲಿಟೀಸ್ ಆದ್ರೆ ಇರುವಂತದ್ದು. ಹಣ ಈಗಾಗಲೇ ಬಿಡುಗಡೆ ಮಾಡಿರೋದ್ರಿಂದ DBT ಪ್ರಕ್ರಿಯೆ ಆದ್ರೆ ನಡೀತಾನೆ ಇದೆ. ಪ್ರತಿನಿತ್ಯನೂ ಹಣ ಜಮಾ ಆಗ್ತಾ ಇರುತ್ತೆ. 26ನೇ ಕಂತಿನ ಹಣ ಇವತ್ತು ಬರೋ ಚಾನ್ಸ್ ಇದೆ, ನಾಳೆನೂ ಬರೋ ಚಾನ್ಸ್ ಇದೆ. ಬಟ್ ಮ್ಯಾಕ್ಸಿಮಮ್ ಎಲ್ಲರ ಒಂದು ಬ್ಯಾಂಕ್ ಖಾತೆಗೆ ಇದೇ ಒಂದು ವಾರದ ಒಳಗಡೆ ಹಣ ಆದ್ರೆ ಜಮಾ ಆಗುತ್ತೆ. ಅಂಡ್ ಸಾಕಷ್ಟು ಜನ 25-26ನೇ ಕಂತಿನ ಹಣ ಪಡ್ಕೊಂಡಿರುವಂತವ್ರು 27ನೇ ಕಂತಿನ ಹಣದ ಬಗ್ಗೆ ಕೇಳ್ತಿದ್ದೀರಾ. 27ನೇ ಕಂತಿನ ಹಣ ಬಿಡುಗಡೆ ಆಗುವಂತದ್ದು ಇನ್ನೂ ಸಹ ಸ್ವಲ್ಪ ಲೇಟ್ ಆಗುತ್ತೆ. ಯಾಕಂತ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಒಟ್ಟಿಗೆ 2 ಕಂತಿನ ಹಣ ಬಿಡುಗಡೆ ಮಾಡಿರೋದ್ರಿಂದ
ಅದೆಲ್ಲರ ಒಂದು ಬ್ಯಾಂಕ್ ಖಾತೆಗೆ ಜಮಾ ಮಾಡುವಂತಹ ಪ್ರಕ್ರಿಯೆ ಏನಿದೆ ಅದೆಲ್ಲ ಪ್ರೋಸೆಸ್ ಕಂಪ್ಲೀಟ್ ಆದ್ಮೇಲೆ ನಿಮ್ಗೆ ಮತ್ತೆ 27ನೇ ಕಂತಿನ ಹಣ ಕುರಿತು ಅಪ್ಡೇಟ್ಸ್ ಆದ್ರೆ ಸಿಗುವಂತದ್ದು. ಓಕೆನಾ? ಇವತ್ತಿನ ಈ ವಿಡಿಯೋಗೆ ನನಗೆ ಪ್ರತಿಯೊಬ್ರು ಒಂದು ಕನ್ಫರ್ಮ್ ಅನ್ನ ಮಾಡಿ ನಿಮ್ಗೆ 25, 26ನೇ ಕಂತಿನ ಹಣದಲ್ಲಿ ಯಾವ ಕಂತಿನ ಹಣ ಬಂದಿದೆ, ಯಾವ ಕಂತಿನ ಹಣ ಬಾಕಿ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಬ್ಬರೂ ಸಹ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಎಲ್ಲ ಫಲಾನುಭವಿಗಳಿಗೂ ಗೊತ್ತಾಗುತ್ತೆ, ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಸಹ ಹೆಲ್ಪ್ ಆಗುತ್ತೆ. ಓಕೆನಾ? ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.